ಈ ವೀಕೆಂಡ್ ಲಾಫಿಂಗ್ ಕಥೆಗಳಿಗೆ ನಮ್ಮ ಜಡ್ಜಸ್ ರೆಡಿ ಇದ್ದಾರೆ, ಎಂಟರ್ಟೈನ್ ಮಾಡೋದಕ್ಕೆ ನಮ್ಮ ಎಂಟರ್ಟೈನರ್ಸ್ ರೆಡಿ ಇದ್ದಾರೆ. ಆದ್ರೆ ಈ ವೀಕೆಂಡ್ ಅಲ್ಲಿ ಈ ವೇದಿಕೆಗೆ ಇವತ್ತು ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಆಗ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕನ್ನಡದ ಮುದ್ದು ಮುಖದ ನಗುವಿನ ಬ್ರ್ಯಾಂಡ್ ಅಂಬಾಸಿಡರ್ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ. ವೆಲ್ಕಮ್ ಟು ದ ಶೋ. ವೆಲ್ಕಮ್. ಪ್ರತಿ ವೀಕೆಂಡ್ ಆದ್ರೆ ನಗ್ಸೋದೇ ನಮ್ ಕೆಲ್ಸ, ಆದ್ರೆ ಎಲ್ಲಾ ವೀಕಲ್ಲೂ ನಗ್ತಾ ಇರೋದೇ ನಿಮ್ ಕೆಲ್ಸ. ಈ ನಗುವಿನ ಹಿಂದಿರೋಂತ ರಹಸ್ಯ ಏನು? ಸೀಕ್ರೆಟ್ ಏನಿಲ್ಲ, ಅದೊಂಥರ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅಭ್ಯಾಸನ ಅನಿವಾರ್ಯನ ಇದು? ಅನಿವಾರ್ಯ ಅಭ್ಯಾಸ ಆಗ್ಬಿಡುತ್ತೆ. ಅನಿವಾರ್ಯ ಅಭ್ಯಾಸ ಆಗ್ಬಿಡುತ್ತೆ. ನಮ್ದು ಹಂಗೆ ಅನ್ಕೊಳ್ಳಿ ಒಂಥರ. ರಾಘು ಬಂದ್ಮೇಲೆ ನಮ್ಮ ಸೆಟ್ ಅಲ್ಲಿ ಒಂಥರ ನೋಡಿ ನಗುನೇ ಜಾಸ್ತಿ ಆಗ್ತದೆ. ವಾಟ್ ಅ ವಂಡರ್ಫುಲ್ ಸ್ಟಾರ್ಟ್. ಇನ್ನೊಂದ್ಸಲಿ ಬರ್ಲಿ ಚಪ್ಪಾಳೆ ರಾಘುಗೆ. ಇಷ್ಟು ದಿನ ವಿಜಯ್ ರಾಘವೇಂದ್ರ ಅವ್ರನ್ನ ಖುಷಿಯಾಗಿ ನೋಡ್ತಾ ಇದ್ವಿ, ಗೋಕುಲದಲ್ಲಿ ನೋಡ್ತಾ ಇದ್ವಿ. ಅದೇ ರಾಘುನ ಫಸ್ಟ್ ಟೈಮ್ ಇನ್ಮೇಲೆ ರಾಘು ಅಂತಾನೆ ನೋಡ್ತೀವಿ. ರಾಘು ಏನಿದು? ರಾಘು ಅಂದ್ರೆ ಒಂದು ಹೊಸ ಸಿನಿಮಾ ಮಾಡಿದೀನಿ, ಅದ್ರ ಹೆಸರು ರಾಘು ಅಂತ. ಅಂದ್ರೆ ಏನಕ್ಕೆ ರಾಘು ಅಂತ ಇಟ್ರು ಅನ್ನೋದಕ್ಕೆ ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶಃ ಅದು ಹೇಳೋಂತ ವಿಷಯ. ಸಿನಿಮಾ ಪೋಸ್ಟರ್ ತುಂಬಾ ರಗಡ್ ಆಗಿದೆ, ತುಂಬಾ ಸೀರಿಯಸ್ ಆಗಿದೆ. ಆಕ್ಚುಲಿ ತುಂಬಾ ಇಂಟೆನ್ಸ್ ಸಿನಿಮಾ. ಅದು ಬಹಳ ವಿಶೇಷವಾದ ಎಕ್ಸ್ಪೆರಿಮೆಂಟಲ್ ವಿಚಾರ ನಮ್ಮ ಸಿನಿಮಾದಲ್ಲಿ. ಅಂದ್ರೆ ಇಟ್ಸ್ ಸೋಲೋ ಆಕ್ಟರ್ ಫಿಲ್ಮ್. ಅಂದ್ರೆ ಇಡೀ ಸಿನಿಮಾ ಒಬ್ಬನೇ ಇರ್ತೀನಿ. ಹಂಗಾರೆ ಅದು ಸೋಲೋ ಅಲ್ಲ, ಗೆಲ್ಲೋ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಬಟ್ ರಾಘು, ನೀವು ಬರ್ತಾ ಇದ್ದೀರಾ ಅಂತ 3D ಗ್ಲಾಸ್ ಹಾಕೊಂಡು ನಿಮ್ಮ ಅಭಿಮಾನಿ ಒಬ್ಬ ಕೂತ್ಯಾನ ಅವಾಗಿಂದ. ಎಪ್ಸೋ ಅವ್ನ. ಪ್ರಶಾಂತ ಇಷ್ಟು ದಿನ ಆಕ್ಟಿಂಗ್ ಕಲಿತಾ ಇದ್ದ, ನಿಮಗೋಸ್ಕರ ಇವತ್ತು ಬರ್ತಾ ಇದ್ದಂಗೆ ನಾನು ಡೆಡಿಕೇಟ್ ಮಾಡ್ತೀನಿ ಒಂದು ಸಾಂಗ್ ಅಂತ ರೆಡಿ ಆಗಿ ಕೂತಿಯಾನೆ. ಓ ನೈಸ್. ಅವ್ರಿಗೋಸ್ಕರ ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡಿದ್ಯಲ್ಲ, ಆ ಸಾಂಗ್ ಹೇಳು. ಬ್ರೆತ್ಲೆಸ್ ಸಾಂಗ್ ಹಾಡ್ತಾನಂತ. ಐವತ್ತೆಂಟು ಸಿನಿಮಾ ಮಾಡಿ 30 ವರ್ಷಗಳಿಂದ ನಾಯಕನಾಗಿ ಬಂದಿರುವಂತ ಒಬ್ಬ ಕಲಾವಿದನಿಗೆ ಈ ತರ ಹಾಡಿ ಅವಮಾನ ಮಾಡ್ತಾ ಇದ್ದೀರಾ? ನೀವೆಲ್ಲರೂ ಸುಮ್ನೆ ಕೂತಿದ್ರಲ್ಲ ಹಿಂದೆನೆ. ರಾಘು ಅವರು ಎಂತ ಒಳ್ಳೆ ಡ್ಯಾನ್ಸರ್ ಗೊತ್ತಾ ನಿನಗೆ? ಸೂಪರ್. ಏ ಪ್ರಶಾಂತ ಬರ್ಲಿಗಣ ವಿಸಿಲ್. ಇದೊಂದೇ ಚೆನ್ನಾಗಿ ಮಾಡಿದ್ದೀನಿ. ವೆರಿ ನೈಸ್. ಥ್ಯಾಂಕ್ ಯು ಸರ್.
ನಮ್ಮ ಜೊತೆ ರಾಘು ಇವತ್ತು ಮಜ್ಜಾ ಮಾಡ್ತಾರೆ. ಜೊತೆಗೆ ರಾಘು ಸಿನಿಮಾ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ನಾವು ತಿಳ್ಕೊತಾ ಇರ್ತೀವಿ ಅಂತ ಹೇಳ್ತಾ, ರಾಘು, ನನ್ನ ಚರ್ಮದಲ್ಲಿ ಹೊಲ್ದಿರುವಂತಹ ಲೆದರ್ ಸೀಟ್ಸ್ ಪಾಂಡೆ ದೇಶಪಾಂಡೆ ಕಂಪ್ನಿ ರೆಡಿ ಆಗಿರುವಂತಹ ಸೀಟ್ಸ್ ನಿಮಗಾಗಿ ರೆಡಿ ಆಗಿದೆ, ಪ್ಲೀಸ್. ಇದೇ ಖುಷಿನಲ್ಲಿ ನಾವು ನೋಡ್ತಾ ಇರುವಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಸೋಷಿಯಲ್ ಮೀಡಿಯಾ ಪಾರ್ಟಿ ಪಬ್ಬು ಸವಾಸ ಮಾಡಿ ಇಂದಿನ ಯುವ ಜನಾಂಗ ಮಾತೃಭಾಷೆಯನ್ನೇ ಮರೆತು ಹೋಗ್ತಾ ಇದ್ದಾರೆ. ಇವತ್ತಿನ ಜನರೇಷನ್ಗೆ ಈಗ ಒಂದು ಎಂಟರ್ಟೈನಿಂಗ್ ಸ್ಕಿಟ್ ನ ಮೂಲಕ ಕನ್ನಡದ ನೀತಿ ಪಾಠವನ್ನು ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ನಿವೇದಿತಾ, ಪ್ರಶಾಂತ್, ಧನ್ರಾಜ್, ದೀಪಿಕಾ ಹಾಗೂ ನಿತಿನ್. ನಮ್ಮಪ್ಪನು ಮಾಸದಲ್ಲೇನೆ ಕೆಲಸ ಮಾಡೋದು. ಹೌದಾ ಬ್ರೋ? ಹ್ಮ್. ಏನ್ ಮಾಡ್ತಾರೆ? ನಿಮ್ಮಪ್ಪ ರಾಕೆಟ್ ತೊಳಿತಾರಲ್ವಾ, ಅದ್ರದ್ದು ನೀರ್ ಇಳಿಲಿ ಅಂತ ಕೌಚಿ ಇಡುದೇ ನಮ್ಮ ಅಪ್ಪ. ಏಬೇ ನಿಮ್ದು ಅಪ್ಪ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಇದಾರಲ್ಲ, ನನ್ನಪ್ಪ ಇಲ್ಲೇ ಇದ್ದಾರೆ ಗೊತ್ತಾ? ಅಲ್ಲಿ ಜಡ್ಜಸ್ ಅವರ್ ಗೋಲ್ಡನ್ ಬಜಾರ್ ಕೊಟ್ಟಾಗ ಅದನ್ನು ಇಲ್ಲಿಂದ ಕೂತು ತಳ್ಳೋದೆ ನನ್ನಪ್ಪ. ಕ್ಷಮಿಸಿ ಬಿಡಿ ಸರ್. ಕ್ಷಮಿಸಿ ಬಿಡಿ ಅಚ್ಚ ಕನ್ನಡ, ಅಚ್ಚ ಕನ್ನಡ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾನು ಕನ್ನಡದ ಪಂಡಿತ. ಎಲ್ಲರೂ ಕನ್ನಡವನ್ನೇ ಆಡಬೇಕು. ಆಂಗ್ಲ ಮಿಶ್ರಿತ ಕನ್ನಡ ಮಾತನಾಡಿದರೆ ಅಲ್ಲೇ ಶಿಕ್ಷಿಸುತ್ತೇನೆ. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಹೊತ್ತಿಗೆ ಕೊಡಿ. ಎಷ್ಟೊತ್ತಿಗೆ ಸರ್?
ಹೊತ್ತಿಗೆ ಅಂದ್ರೆ ಪುಸ್ತಕ. ಹೊತ್ತಿಗೆ ಹಿಡಿದಿದ್ರೆ ಹೊತ್ತಿಗೆ ಏನಂತ ಗೊತ್ತಿರ್ತಿತ್ತು. ಎಂತ ಒತ್ತಿಗೆ ಮಾರೋದು. ಈಗ ಹಾಜರಿ ಹಳ್ಳಂಡೆ ಪ್ರೆಸೆಂಟ್ ಸರ್. ಹರಳಂಡೆ ಪ್ರೆಸೆಂಟ್ ಸರ್. ಹರಳಂಡೆ ಪ್ರೆಸೆಂಟ್ ಸರ್. ಅಲ್ಲ ಪ್ರೆಸೆಂಟ್ ಅಲ್ಲಿ ರಾಮ್ ಮಾತಾಡು ಸರ್. ಬಂದಿದ್ದೀನಿ ಮೇಷ್ಟ್ರೆ. ಸುಟ್ಟ ಬಂದಿದ್ದೀನಿ ಗುರು. ಈಗ ಮೊದಲನೆಯ ಪಾಠ. ಸುರೇಶನು ಕಾಡಿಗೆ ಹೋದನು. ಸುರೇಶನು ಕಾಡಿಗೆ ಹೋದನು. ಮೇಷ್ಟ್ರೆ ಅವ್ನ್ ಹಂಗೆಲ್ಲ ಕಾಡಿಗೆ ಹೋಗಲ್ಲ ಮೇಷ್ಟ್ರೆ. ಯಾಕೆ? ಅವ್ನ್ ಬೆಳಗ್ಗೆ ನನ್ ಜೊತೆ ರೀಲ್ಸ್ ಕೊಲಾಬ್ರೇಟ್ ಮಾಡಿದ್ದ. ಏನಂತೆ? ಕೊಲಾಬ್ರೇಟ್ ಮಾಡಿದ್ದ. ಅದನ್ನ ಭಾಷಾಂತರ ಮಾಡಿ ಹೇಳು. ಏನ್ ಮೇಷ್ಟ್ರೆ? ಭಾಷಾಂತರ ಮಾಡಿ ಹೇಳು. ಭಾಷಾಂತರ ಮಾಡಿ ಹೇಳು. ಅವನು ಅವಳ ಜೊತೆ ಸಂಬಂಧ ಮಾಡಿದ. ಅವನು ಅವಳಿಗೆ ಸಹಾಯ ಮಾಡಿದ. ಅವಳ ಜೊತೆ ಸಹಯೋಗ ಮಾಡಿದ. ಅಚ್ಚ ಕನ್ನಡ. ಸುರೇಶನು ಕಾಡಿಗೆ ಹೋದನು. ಇದು ಯಾವ ಕಾಲ? ಇದು ಬೇಸಿಗೆ ಕಾಲ. ಯಾವ ಮೇಷ್ಟ್ರಲ್ಲಿ ಒಂದು ಬೇಸಿಗೆ ಕಾಲ ಯಾವ್ದು ಗೊತ್ತಾಗಲ್ಲ. ಇಷ್ಟು ಯಾವ ಕಾಲ? ಪ್ರೇತ ಕಾಲ. ಅಯ್ಯೋ ಭೂತ ಕಾಲ. ದೂರ ನಿಂತ್ಕೋ, ಭೂತ ಇದ್ದಂಗಿದ್ಯಾ? ನೆನಪು ಇರಲಿ. ನೆನಪಿರಲಿ. ಯಾವ ಸಂಧಿ? ಇದು ಯಾವ ಸಂಧಿ? ಇದು ಗೋಡೆ ಸಂಧಿ.